टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇರಾನ್ ಇಸ್ರೇಲ್ ನಡುವೆ ಭೀಕರ ಯುದ್ಧ ನಡೀತಿದೆ. ಎರಡೂ ದೇಶಗಳು ಮಿಸೈಲ್ ರಾಕೆಟ್ಗಳ ಸುರಿಮಳೆಯನ್ನೇ ಹರಿಸ್ತಾ ಇವೆ. ಯುದ್ಧ ಭೂಮಿಯಲ್ಲಿ ಅಮಾಯಕ ಜನರ ಪ್ರಾಣ ಪಕ್ಷಿ ಹಾರಿ ಹೋಗ್ತಾ ಇದೆ. ಇದರ ನಡುವೆ ಕೆನಡಾದ ರಾಕೀಸ್ನಲ್ಲಿ G7 ಶೃಂಗಸಭೆ ನಡೀತಾ ಇದ್ದು ದಿಗ್ಗಜರು ಸಮಾಗಮ ಮಾಡಲಿದ್ದಾರೆ ಸದ್ಯಕ್ಕೆ. ಹೀಗಾಗಿ ಎಲ್ಲರ ಚಿತ್ತ ಶೃಂಗಸಭೆಯತ್ತ ನೆಟ್ಟಿದೆ. G7 ಶೃಂಗಸಭೆಯಲ್ಲಿ ಪ್ರಧಾನಿ ಮೋದಿ ಭಾಗಿ. ಇಸ್ರೇಲ್ ಮತ್ತು ಇರಾನ್ ಯುದ್ಧದ ಬಗ್ಗೆ ಚರ್ಚೆ. ಕೆನಡಾದ ರಾಕೀಸ್ನಲ್ಲಿ ನಡೀತಾ ಇರುವ G7 ಶೃಂಗಸಭೆ ಭಾರಿ ಮಹತ್ವ ಪಡೆದುಕೊಂಡಿದೆ. ಅಮೆರಿಕ, ಫ್ರಾನ್ಸ್, ಇಂಗ್ಲೆಂಡ್, ಜರ್ಮನಿ, ಇಟಲಿ ಸೇರಿದಂತೆ ಪ್ರಮುಖ ರಾಷ್ಟ್ರಗಳು ಭಾಗಿಯಾಗಲಿವೆ. G7 ಶೃಂಗಸಭೆಯಲ್ಲಿ ಏನೇನ್ ಚರ್ಚೆ ಆಗಬಹುದು ಅನ್ನೋದನ್ನ ತೋರಿಸ್ತೀವಿ ನೋಡಿ. G7 ಶೃಂಗಸಭೆಯಲ್ಲಿ ಅಮೆರಿಕ, ಫ್ರಾನ್ಸ್, ಜರ್ಮನಿ, ಇಂಗ್ಲೆಂಡ್, ಜಪಾನ್, ಇಟಲಿ ಸೇರಿದಂತೆ ಐರೋಪ್ಯ ಒಕ್ಕೂಟಗಳು ಸೇರಿವೆ. ಜಾಗತಿಕ ಮಿತ್ರ ರಾಷ್ಟ್ರದ ನಾಯಕರಿಗೂ ಶೃಂಗಸಭೆಯಲ್ಲಿ ಭಾಗವಹಿಸುವಂತೆ ಆಹ್ವಾನಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿಗೆ G7 ಶೃಂಗಸಭೆಗೆ ಆಹ್ವಾನಿಸಲಾಗಿದೆ. ಬ್ರೆಜಿಲ್, ದಕ್ಷಿಣ ಆಫ್ರಿಕಾ, ಮೆಕ್ಸಿಕೋ, ದಕ್ಷಿಣ ಕೊರಿಯಾ, ಆಸ್ಟ್ರೇಲಿಯಾ, ಉಕ್ರೇನ್, ನ್ಯಾಟೋ ಮುಖ್ಯಸ್ಥರಿಗೆ ಇನ್ವೈಟ್ ಮಾಡಲಾಗಿದೆ. ಆಪರೇಷನ್ ಸಿಂಧೂರ್ ಬಗ್ಗೆ G7 ರಾಷ್ಟ್ರಗಳಿಗೆ ಮಾಹಿತಿ. 2 ದಿನಗಳ ಕಾಲ ಸರ್ಪ್ರೈಸ್ ಪ್ರವಾಸದಲ್ಲಿ ಇದ್ದ ಪ್ರಧಾನಿ ಮೋದಿ ಮುಗಿಸಿ ಕೆನಡಾಗೆ ತೆರಳಲಿದ್ದಾರೆ. ಕೆನಡಾದ ಅಲ್ಬರ್ಟಾದಲ್ಲಿ ಕನನಾಸ್ಕೀಸ್ನಲ್ಲಿ ನಡೆಯಲಿರುವ 51ನೇ G7 ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. G7 ರಾಷ್ಟ್ರಗಳ ನಾಯಕರು, ಇತರ ಆಹ್ವಾನಿತ ರಾಷ್ಟ್ರದ ನಾಯಕರು ಜಾಗತಿಕ ಸವಾಲುಗಳು ಹಾಗೂ ಪರಿಹಾರೋಪಾಯಗಳ ಬಗ್ಗೆ ಚರ್ಚಿಸಲಿದ್ದಾರೆ. ಆಪರೇಷನ್ ಸಿಂಧೂರ್ ಬಗ್ಗೆ ಶೃಂಗಸಭೆಯಲ್ಲಿ ಪ್ರಧಾನಿ ಮೋದಿ ಮಾಹಿತಿ ನೀಡುವ ಸಾಧ್ಯತೆ ಇದೆ. ಉಗ್ರ ಪೋಷಕ ಪಾಕ್ನ ಮುಖವಾಡ ಕಳಚುವ ಸಾಧ್ಯತೆ ಇದೆ. ಭಾರತ ಪಾಕ್ ಯುದ್ಧದ ವೇಳೆ ನನ್ನಿಂದಲೇ ಕದನ ವಿರಾಮ ಎಂದಿದ್ದ ಟ್ರಂಪ್ಗೆ ಪ್ರಧಾನಿ ಮೋದಿ ತಿರುಗೇಟು ನೀಡುವ ಸಾಧ್ಯತೆ ಇದೆ. ಉಕ್ರೇನ್ ರಷ್ಯಾ ಯುದ್ಧದ ಬಗ್ಗೆ G7 ಶೃಂಗಸಭೆಯಲ್ಲಿ ಚರ್ಚೆ ನಡೆಯಲಿದೆ. ಟ್ರಂಪ್ ವಿರೋಧಿಸ್ತಾ ಇರುವ ಹೆಚ್ಚು ತೆರಿಗೆ ನೀತಿ ಬಗ್ಗೆ ಚರ್ಚೆ ಆಗುವ ಸಾಧ್ಯತೆ ಇದೆ. ಕೆನಡಾದಲ್ಲಿ ನಡೀತಾ ಇರುವ G7 ಶೃಂಗಸಭೆಯಲ್ಲಿ ಪ್ರಧಾನಿ ಮೋದಿ ಸೇರಿದಂತೆ ವಿಶ್ವದ ಬಲಾಢ್ಯ ದೇಶದ ನಾಯಕರು ಭಾಗಿಯಾಗ್ತಾ ಇದ್ದಾರೆ. ಅಲ್ಲದೆ ಖಲಿಸ್ತಾನಿ ಪ್ರತ್ಯೇಕವಾದಿ ನಿಜ್ಜರ್ ಹತ್ಯೆ ಬಳಿಕ ಭಾರತ ಮತ್ತು ಕೆನಡಾದ ನಡುವಿನ ರಾಜತಾಂತ್ರಿಕ ಸಂಬಂಧ ಹದಗೆಟ್ಟಿತ್ತು. ಇದಾದ ಬಳಿಕ ಪ್ರಧಾನಿ ಮೋದಿ ಕೆನಡಾ ಭೇಟಿ ತೀವ್ರ ಕುತೂಹಲ ಮೂಡಿಸಿದೆ. ಇತ್ತ ಇಸ್ರೇಲ್, ಇರಾನ್ ದೇಶಗಳು ಶಾಂತಿ ಮಂತ್ರ ಪಠಿಸುವಂತೆ ಸಲಹೆ ನೀಡುವುದು ದಟ್ಟವಾಗಿದೆ. ಮಹೇಶ್, TV9 ನವದೆಹಲಿ.